ನಾನು ಹೇಳೋದು ಒಂದೇ, ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಕೂಡ ನೋಡಿದೆ, ನಿನ್ನೆ ಇಡೀ ರಾತ್ರಿ ನೋಡ್ತಾ ಇದ್ದೀನಿ. ಅಷ್ಟು ಘೋರವಾಗಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳೋದು. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲೂ ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನು ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಇಟ್ಕೊಂಡು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವನು ಆನ್ಸರು ಮಾಡ್ತಾ ಇಲ್ಲ, ಅವನು ಅಂತಾನೆ ಎದ್ದು ಹೊಡಿತಾನೆ. ಇವರು ಪೊಲೀಸ್ ಯಾರೀ ಗೂಂಡಾಗಳು? ಅದು ವಿದ್ಯಾರ್ಥಿಗಳ ಮೇಲೆ ಅವ್ರ ಅದರಲ್ಲೂ ಹೆಣ್ಮಕ್ಳು. ಅವ್ನು ಯಾರೋ 3 ಸ್ಟಾರ್ ಪೊಲೀಸ್ ಅಂತ ಇನ್ಸ್ಪೆಕ್ಟರ್ ಅಂತ, ಅವನು ಆ ಹೆಣ್ಮಗು ಹೋಗ್ತಾ ಇದ್ರೆ ಹಿಂದೆಯಿಂದ ಅದನ್ನ ನೋಡೋಕ್ಕಾಗಲ್ಲ. ಅದು ಪಬ್ಲಿಕ್ಕಲ್ಲಿ ಲಕ್ಷಾಂತರ ಟಿವಿಲಿ ನೋಡ್ತಾರೆ, ಅಲ್ಲಿ ಎದುರುಗಡೆ ಇದ್ದಾರೆ, ಅವ್ರ ಮುಂದೆ ಆ ಮಗುಗೆ ಹಿಂದೆಯಿಂದ ಚುಸ್ತಾನೆ. ಏನಿದು? ಇದು ಬಹಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ, ಪಕ್ಷ ಯಾವುದೇ ಆಗಲಿ, ಒಳ್ಳೇದೇ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರ ಏನು ಇದೆ ಡಿಮ್ಯಾಂಡ್ಸ್ ಇದೆ ಅದನ್ನು ಪೂರೈಸಬೇಕು. ಇಲ್ಲಾಂದರೆ ಇದು ಶಾಂತಿಯುತಕ್ಕೆ ಬರೋದಿಲ್ಲ. ಅದರಿಂದಾಗಿ ಇಡೀ ನಮ್ಮ ದೇಶ ಇದಕ್ಕೆ ಏನೇನೋ ಉಲ್ಟಾ ಬರೀತಾರೆ. ಕೆಲವ್ರನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗೆಲ್ಲ ಮಾಡಬೇಡಿ. ಈಗಲಾದರೂ ಯಾವುದೋ ಮೀಡಿಯಾಗಳಲ್ಲಿ ಏನೇನೋ ಬೇಕು ಅಂತ ಅದ್ರ ಮೇಲೆ ಉಲ್ಟಾ ಹೇಳೋದು. ಇನ್ನೇನೋ ಅಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ, ಇಲ್ಲಿ ಬೇರೆ ಏನೋ ಡೈವರ್ಟ್ ಮಾಡೋಕ್ಕೆ ಇಲ್ಲೇನೋ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡಿದ್ರು. ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳಿದ್ರೇ, ಯಂಗ್ಸ್ಟರ್ಸ್ ಇದ್ರೇ ನಮ್ಮ ದೇಶ, ಮುಂದಿನ ಪೀಳಿಗೆ ಇದ್ರೇ ನಾವು. ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಎಲ್ಲೋ ಬೇರೆ ಹೊರಗಡೆ ದೇಶದಲ್ಲೋ ಎಲ್ಲೋ ಕೆಲಸ ಮಾಡ್ಕೊತಾರೆ. ಈಗ ಯಾರಿಗೂ ಕೆಲಸನೂ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಇದನ್ನೆಲ್ಲ ಮಾರ್ಕೊಂಡು ಇಷ್ಟೆಲ್ಲ ಆದಾಗ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಇದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳೇಬೇಕು. ವಿದ್ಯಾರ್ಥಿಗಳ ಪರವಾಗಿ ಅವರು ಡಿಸಿಷನ್ ಕೊಡಲೇಬೇಕು. ಸರ್, ಇದು ಎಲ್ಲರಿಗೂ ಎಚ್ಚರಿಕೆ ಕರೆಗಂಟೆ ಅಂತ. ಅಂದ್ರೆ ಈಗ ಬೇರೆ ಬೇರೆ ದೇಶದಲ್ಲಿ ಯುವಕರು ಸರ್ಕಾರನೇ ಚೇಂಜ್ ಮಾಡಿದ್ದಾರೆ. ನೇಪಾಳದಲ್ಲಿರ್ಬೋದು ಜನ್ಜಿ ಹೋರಾಟಕ್ಕೆ. ಸೊ ಆ ತರದ ವಾತಾವರಣ ಈಗ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಇದೆ. ಅದಕ್ಕೆ ನಾನು ಫಸ್ಟ್ ಒಂದು ಮಾತು ಹೇಳ್ಬಿಟ್ಟೆ, ಇದು ಯಾವುದೇ ಪಕ್ಷ ಆಗಲಿ, ಯಾವುದೇ ಸರ್ಕಾರ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದ್ರೆ ಸರ್ಕಾರನೇ ಇದನ್ನು ತಗೋಬೇಕು ಡಿಸಿಷನ್. ಏನು ಭಾರತದ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರೇ ಡಿಸಿಷನ್ ತಗೊಂಡು ಆದಷ್ಟು ಬೇಗ ಇದನ್ನ ಶಾಂತಿಯುತವಾಗಿ ನಿಲ್ಲಿಸಬೇಕಾಗತ್ತೆ. ಅವರಿಗೆ ಒಂದು ನಿರ್ಣಯವನ್ನು ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮಂತವರು ಕೂಡ ಇಂಥದಕ್ಕೆ ಹೋರಾಟ ಸಪೋರ್ಟ್ ಅನ್ನ ಕೊಡಬೇಕು. ಮತ್ತೆ ಸ್ಯಾಂಡಲ್ವುಡ್ ಅವರು ಕೂಡ ಸಪೋರ್ಟ್ ಕೊಡಬೇಕು. ಇನ್ನೂ ಕೂಡ ಅವ್ರು ಸಪೋರ್ಟವಾಗಿ ನಿಂತಬೇಕು. ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು ಅಂತ ಪ್ರಯತ್ನಗಳು ಯಾಕೆ ಸರ್ ನಡೀತಾ ಇಲ್ಲ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ನಾಯಕರೆಲ್ಲರೂ ಒಂದು ಇಬ್ಬರು ಮೂರು ಪಾಪ ಅವರೇ ಒದ್ದಾಡ್ಕೊಂಡು ಎಲ್ಲಾ ಬೈಸ್ಕೊಂಡು ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ತರ ಅದನ್ನ ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಫಂಡ್ ಚೈನಾದಿಂದ ಫಂಡ್ ಮಾಡ್ಬಿಟ್ಟವ್ರೆ, ಇಲ್ಲ ಪಾಕಿಸ್ತಾನದಿಂದ ಫಂಡ್ ಹೆಂಗ್ ಬರುತ್ತೆ? ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು? ಎಜುಕೇಶನ್ ಸಿಸ್ಟಮ್ನ ಸರಿಪಡಿಸಿ, ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಇಲ್ಲಿ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟು ಮೂರೇ ಅವರು ಹೋಗಿ ಕೇಳಿದ್ದಕ್ಕೆ ಇಷ್ಟೊಂದು ರಾಗ ಆದ್ರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಿಗಬೇಕು ಆ ವಿದ್ಯಾರ್ಥಿಗಳಿಗೆ. ಏನು ಸರ್, ರಕ್ತ ಹೆಣ್ಮಕ್ಳು ಹೊಡೆಯೋದು ನೋಡಿದ್ರೇ ಒಂಥರ ಅನ್ಸುತ್ತೆ. ನೋಡಿ, ಅದೇ ಬಿಹಾರದಲ್ಲಿ ನೋಡಿ, ಏನು ಅವರು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಹಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ದೇಶ ಹಚ್ಕೊಂಡು ಹೊಡೆದ್ಬಿಡುತ್ತೆ. ಅದಾಗದಂಗೆ ಸರ್ಕಾರ ಎಚ್ಚರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಅವರ ಕೋರಿಕೆಗಳನ್ನ ಈಡೇರಿಸಬೇಕು ಅಂತ ಕೇಳ್ತಾರೆ.